ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ನಮ್ಮನ್ನಗಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಎಸ್.ಎಲ್. ಭೈರಪ್ಪ ಅವರು ನಿಧನರಾಗಿದ್ದಾರೆ. ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ನಮ್ಮನ್ನಗಲಿರುವಂಥದ್ದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಕಾದಂಬರಿಕಾರರು, ಆಧುನಿಕ ಕನ್ನಡ ಸಾಹಿತ್ಯದ ಲೇಖಕರು, ಕನ್ನಡ ಭಾಷೆಯಲ್ಲಿ ಹಲವು ಪುಸ್ತಕಗಳನ್ನು ಕೂಡ ಇವರು ಬರೆದಿದ್ದಾರೆ. ಇಂಗ್ಲಿಷ್ ಹಾಗೂ ಭಾರತೀಯ ಭಾಷೆಗಳಿಗೆ ಅನುವಾದಗೊಂಡಂತಹ ಸಾಹಿತ್ಯ ವಲಯದಲ್ಲೂ ಕೂಡ ದೊಡ್ಡ ಮಟ್ಟದ ಹೆಸರನ್ನು ಮಾಡಿರೋರು. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರು ಎಸ್.ಎಲ್. ಭೈರಪ್ಪ ಇನ್ನಿಲ್ಲ ಅನ್ನುವಂಥದ್ದು ಸಾರಸತ್ವ ಲೋಕಕ್ಕೆ ತುಂಬಲಾರದ ನಷ್ಟ ಇದು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು ಎಸ್.ಎಲ್. ಭೈರಪ್ಪ ಅವರು. ಈಗ ನಮ್ಮನ್ನು ಅಗಲಿರುವಂಥದ್ದು ಅನಾರೋಗ್ಯದಿಂದ ಬಳಲ್ತಾ ಇದ್ರು ಎಸ್.ಎಲ್. ಭೈರಪ್ಪ ಅವರು. 94 ವರ್ಷ ವಯಸ್ಸಾಗಿತ್ತು ಎಸ್.ಎಲ್. ಭೈರಪ್ಪ ಅವರಿಗೆ. ಸರಸ್ವತಿ ಸಮ್ಮಾನ್ ಸೇರಿ ಹಲವು ಪ್ರಶಸ್ತಿಯನ್ನು ಕೂಡ ಮುಡಿಗೇರಿಸಿಕೊಂಡಂತಹ ಖ್ಯಾತ ಸಾಹಿತಿ, ಕನ್ನಡ ಸಾಹಿತ್ಯ ಲೋಕದ ಮೇರು ಸಾಹಿತಿ ಭೈರಪ್ಪ ಅವರು. ಪರ್ವ, ಯಾನ, ವಂಶವೃಕ್ಷ, ಗೃಹಭಂಗ ಇವೆಲ್ಲವೂ ಕೂಡ ಅವರ ಲೇಖನಗಳು. ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ನಮ್ಮನ್ನು ಅಗಲಿರುವಂಥದ್ದು ನಿಜಕ್ಕೂ ಕೂಡ ಇದು ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರಾದಂತಹ ಎಸ್.ಎಲ್. ಭೈರಪ್ಪ ಇಹಲೋಕವನ್ನು ತ್ಯಜಿಸಿದ್ದಾರೆ. ಕನ್ನಡ ಸಾಹಿತ್ಯ ಲೋಕದ ಮೇರು ಸಾಹಿತಿಯಾಗಿದ್ದು ಪರ್ವ, ಯಾನ, ವಂಶವೃಕ್ಷ, ಗೃಹಭಂಗ ಇವೆಲ್ಲವೂ ಕೂಡ ಎಸ್.ಎಲ್. ಭೈರಪ್ಪ ಅವರ ಬರಹಗಳು. ಕನ್ನಡ ಸಾಹಿತ್ಯ ಲೋಕದಲ್ಲಿಯೇ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಿರೋರು. ಹಲವು ಲೇಖನಗಳನ್ನು ಬರೆದಿದ್ರು, ಕಾದಂಬರಿಗಳನ್ನು ಬರೆದಿದ್ರು. ಬರಹಗಳ ಮೂಲಕವೇ ದೊಡ್ಡ ಮಟ್ಟದ ಹೆಸರನ್ನು ಮಾಡಿದವರು, ಮನೆ ಮನಸ್ಸುಗಳನ್ನು ತಲುಪಿದವರು ಮೇರು ಸಾಹಿತಿ ಭೈರಪ್ಪ ಅವರು. ಭೈರಪ್ಪ ಅವರ ಅಗಲಿಕೆ ನಿಜಕ್ಕೂ ಕೂಡ ಕನ್ನಡ ಸಾರಸತ್ವ ಲೋಕಕ್ಕೆ, ಸಾಹಿತ್ಯ ಲೋಕಕ್ಕೆ ಭರಿಸಲಾರದಂತಹ ನಷ್ಟ. ಹಲವು ಪ್ರಶಸ್ತಿಗಳನ್ನು ಕೂಡ ಮುಡಿಗೇರಿಸಿಕೊಂಡಂತಹ ಸಾಹಿತ್ಯ ಲೋಕದ ಮೇರು ಸಾಹಿತಿಯು. ಪರ್ವ, ಯಾನ, ವಂಶವೃಕ್ಷ, ಗೃಹಭಂಗ ಸೇರಿ ಹಲವು ಬರಹಗಳನ್ನು ಬರೆಯುವ ಮೂಲಕ ಓದುಗರ ಮನವನ್ನು ತಲುಪಿದವರು. ಧರ್ಮಶ್ರೀಯಿಂದ ಉತ್ತರಾಖಂಡದವರೆಗೂ ಕೂಡ ಕಾದಂಬರಿಯನ್ನು ಬರೆದವರು. ಇವರ ಕಾದಂಬರಿಗಳು ಓದುಗರಲ್ಲಿಯೇ ದೊಡ್ಡ ಮಟ್ಟದಲ್ಲಿ ಹಿಡಿದಿಟ್ಟುಕೊಳ್ಳುವಂತಹ ಕೆಲಸ ಕೂಡ ಆಗ್ತಾ ಇತ್ತು. ಎಸ್.ಎಲ್. ಭೈರಪ್ಪ ಅವರು ನಮ್ಮನ್ನು ಅಗಲಿರುವಂಥದ್ದು ಲೇಖಕ, ವಿಮರ್ಶಕ, ಕಾದಂಬರಿಗಾರ. ಇವರ ಬರಹಗಳೇ ಆ ರೀತಿ ಇರ್ತಾ ಇತ್ತು. ಇವರ ಅಗಲಿಕೆ ನಿಜಕ್ಕೂ ಕೂಡ ಸಾಹಿತ್ಯ ಲೋಕಕ್ಕೆ ಭರಿಸಲಾಗದಂತಹ ನಷ್ಟ. ಅಪಾರ ಸಂಖ್ಯೆಯ ಓದುಗರನ್ನು ಎಸ್.ಎಲ್. ಭೈರಪ್ಪ ಅವರು ಹೊಂದಿದ್ರು. ತಮ್ಮ ಬರಹದ ಮೂಲಕ ಅಪಾರ ಮಟ್ಟದಲ್ಲಿಯೇ ಓದುಗರನ್ನು ತಮ್ಮತ್ತ ಸೆಳೆದುಕೊಂಡವರು ಎಸ್.ಎಲ್. ಭೈರಪ್ಪ ಅವರು. ಸಾಹಿತಿ ಭೈರಪ್ಪ ಅವರ ಅಗಲಿಕೆ ನಿಜಕ್ಕೂ ಕೂಡ ಭರಿಸಲಾರದಂತಹ ನಷ್ಟ. ಕನ್ನಡ ಸಾಹಿತ್ಯ ಲೋಕದ ಮಹಾನ್ ಕಾದಂಬರಿಕಾರ, ಮಹಾನ್ ಬರಹಗಾರ ನಮ್ಮನ್ನು ಅಗಲಿರುವಂಥದ್ದು. ಅಪಾರ ಸಂಖ್ಯೆಯ ಓದುಗರನ್ನು ಎಸ್.ಎಲ್. ಭೈರಪ್ಪ ಅವರು ಅಗಲಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು ಎಸ್.ಎಲ್. ಭೈರಪ್ಪ ಅವರು. ಅವರ ಅಗಲಿಕೆ ನಿಜಕ್ಕೂ ಕೂಡ ಸಾಹಿತ್ಯ ಲೋಕಕ್ಕೆ ತುಂಬಲಾಗದ ಅತಿದೊಡ್ಡ ನಷ್ಟವಾಗಿದೆ. ಎಸ್.ಎಲ್. ಭೈರಪ್ಪ ಅವರು 94 ವರ್ಷ ವಯಸ್ಸಾಗಿತ್ತು. ಮೊನ್ನೆ ಅಷ್ಟೇ 94ನೇ ವರ್ಷದ ಹುಟ್ಟುಹಬ್ಬವನ್ನು ಕೂಡ ಆಚರಿಸಿಕೊಂಡಿದ್ರು. ಹಲವರು ಇವರಿಗೆ ವಿಶ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಅಪಾರ ಸಂಖ್ಯೆಯಲ್ಲಿ ಇವರ ಓದಿಗೆ ಅಭಿಮಾನಿಗಳಿದ್ರು, ಇವರ ಬರಹಕ್ಕೆ ಅಭಿಮಾನಿಗಳಿದ್ರು. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಎಸ್.ಎಲ್. ಭೈರಪ್ಪ ಅವರು ವ್ಯಾಸಂಗವನ್ನು ಮಾಡಿದರು. ಇಂಗ್ಲಿಷ್ನಲ್ಲಿ ರಚಿಸಿದಂತಹ ಪ್ರಬಂಧಕ್ಕಾಗಿ ಡಾಕ್ಟರೇಟ್ ಪದವಿಯನ್ನು ಕೂಡ ಎಸ್.ಎಲ್. ಭೈರಪ್ಪ ಅವರು ಪಡೆದಿದ್ರು. ಮೈಸೂರಿನ ಮಹಾರಾಜ ಕಾಲೇಜಿನ ಸ್ಟೂಡೆಂಟ್ ಇವರು. ಅಲ್ಲಿಯ ವ್ಯಾಸಂಗವನ್ನು ಮಾಡಿರುವಂಥದ್ದು.